ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅಲ್ವಾ, ಅವನೊಬ್ನೇ ಜಗದ್ಗುರು. ಅವನು ನಮಗೆ ಹೇಗೆಲ್ಲ ಪಾಠವನ್ನ ಹೇಳ್ಕೊಡ್ತಾ ಇದ್ದಾನೆ, ಹೇಗೆಲ್ಲ ನಮ್ಮ ಬಾಳನ್ನ ಬೆಳಗುತ್ತಾ ಇದ್ದಾನೆ ಅಂತ ಅದು ನಮಗ್ ಮಾತ್ರ ಗೊತ್ತಾಗತ್ತೆ. ಯಾಕೆ ಅಂದ್ರೆ ಈ ಭಗವದ್ಗೀತೆ ಅನ್ನೋದು ಮ್ಯಾನ್ಯುಯಲ್ ತರ. ಆ ಮಿಕ್ಸಿಗೆ ಮಾತ್ರ ಗೊತ್ತಿರುತ್ತೆ, ಆ ಮಿಕ್ಸಿಯ ಮ್ಯಾನ್ಯುಯಲ್ ಅಲ್ಲಿ ಹೇಗಿರುತ್ತೆ, ಅಥವಾ ವಾಷಿಂಗ್ ಮಿಷಿನ್ ಗೊತ್ತಿರುತ್ತೆ ಎಸ್ ನನ್ನ ಬಗ್ಗೆ ಎಷ್ಟೊಂದು ಡೀಟೇಲ್ಸ್ ಇರುತ್ತೆ ಅಂತ, ಅಲ್ವಾ? ಹಾಗೇನೆ ಈ ಭಗವದ್ಗೀತೆ ಅನ್ನೋದು ಓದುವಾಗ, ಕೇಳುವಾಗ, ಹೇಳುವಾಗ ಒಂದೇ ತರ ಇದ್ದರೂ ಸಹ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯಾದಂತಹ ಬದಲಾವಣೆ, ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯಾದಂತಹ ಬೆಳಕನ್ನ ತರ್ತಾ ಇದೆ ಅಂದ್ರೆ 100% ನಿಜ, ಅಲ್ವಾ? ಅದನ್ನ ಎಲ್ರೂ ಒಪ್ತೀರಾ ಅಂತ ಅನ್ಕೊಳ್ತೀನಿ. ಯಾಕೆ ಅಂದ್ರೆ ಈ ಭಗವದ್ಗೀತೆ ಅನ್ನೋದೇ ಹಾಗೆ ರೀ. ಇದು ನಾವು ಕೇಳ್ಬೇಕಾದ್ರೆ ಹೌದಾ ಅಂತ ನಮಗೆ ಮೊದಲು ಅನ್ನಿಸ್ತಾ ಇತ್ತು, ನಮ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ. ಆದ್ರೆ ತಿಳ್ಕೊಂಡ ಮೇಲೆ ಅನ್ನಿಸ್ತಾ ಇದೆ, ಹೌದು ರೀ, ಇದು ಒಂಥರ ಲೈಟ್ ಇದ್ದ ಹಾಗೆ, ಬೆಳಕಿದ್ದ ಹಾಗೆ. ಯಾವುದೋ ಬೀದಿ ಬೆಳಕೋ ಅಥವಾ ಸೂರ್ಯನೋ ಚಂದ್ರನೋ ಅಲ್ಲ. ಇಲ್ಲಿ ಯಾಕೆ ನಾನು ಬೆಳಕು, ಸೂರ್ಯ, ಚಂದ್ರ ಎಲ್ಲದಕ್ಕೂ ಕಂಪೇರ್ ಮಾಡ್ತಿದ್ದೀನಿ ಅಂದ್ರೆ, ಸೂರ್ಯ ಬೆಳಗ್ಗೆ ಮಾತ್ರ ಇರ್ತಾನೆ, ರಾತ್ರಿ ಇರಲ್ಲ. ಚಂದ್ರ ರಾತ್ರಿ ಇರ್ತಾನೆ, ಬೆಳಗ್ಗೆ ಇರಲ್ಲ. ಬೆಳಕು ನಮ್ ಕೈಲಿರೋವರೆಗೂ ಇರುತ್ತೆ, ಆಮೇಲೆ ಇರೋದಿಲ್ಲ. ಆದ್ರೆ ಈ ಭಗವದ್ಗೀತೆಯ ಒಂದೊಂದು ಜ್ಞಾನ ಏನಿದೆ, ಇದು ನಮ್ಮ ಲೈಫ್ ಲಾಂಗ್ ಇರುತ್ತೆ. ಅಷ್ಟೇ ಅಲ್ಲ, ನಾವು ತಿಳ್ಕೊಳ್ತಾ ತಿಳ್ಕೊಳ್ತಾ ನಮಿಗನ್ಸುತ್ತೆ, ಛೇ, ಈ ಎಲ್ಲ ಅರ್ಥಗಳನ್ನ ನಮ್ಮ ಟೀನೇಜ್ ಮಕ್ಕಳು ಅಂತ ಏನು ನಾವು ಕರಿತಾ ಇದ್ದೀವಿ, ಅವ್ರು ತಿಳ್ಕೋಬೇಕು. ಯಾಕಪ್ಪ ಅಂದ್ರೆ ಇದ್ರಲ್ಲಿ ಅಷ್ಟೊಂದು ಅರ್ಥ ಇದೆ ಅಂತ. ಹಾಗಾಗಿ ಇಷ್ಟೊಂದು ಅರ್ಥ ಇರುವ ಈ ಭಗವದ್ಗೀತೆಯ ಪುಸ್ತಕವನ್ನ ನಾವೆಲ್ಲರೂ ಸಹ ನಮ್ಮ ಮಕ್ಕಳಿಗೆ 18ನೇ ವರ್ಷದ ಬರ್ತ್ಡೇಗೆ ಗಿಫ್ಟ್ ಹಾಕೊಡ್ಬೇಕು ಕಣ್ರಿ. ಯಾಕೆ 18 ವರ್ಷನೇ ಆಗ್ಬೇಕು? ಅದಕ್ಕಿಂತ ಮುಂಚೆನೂ ಕೊಟ್ರ ಆಗಲ್ವಾ? ಆಗತ್ತೆ, ಆಗಲ್ಲ ಅಂತ ಅಲ್ಲ. ಆದ್ರೆ ಸ್ವಲ್ಪನಾದ್ರೂ ಅವರಿಗೆ ಮೆಚುರಿಟಿ ಬರುತ್ತೆ. 18 ವರ್ಷ ಅಂದ ತಕ್ಷಣ ಅವರೆಲ್ಲ ಅನ್ಕೊಂತಾರಲ್ವಾ, ಈ ನನಗೆ ಓಟ್ ಹಾಕಕ್ಕೆ ಅವಕಾಶ ಸಿಕ್ತು, ನನಗೆ ಲೈಸೆನ್ಸ್ ಸಿಕ್ಕತ್ತೆ, ಅದ್ ಸಿಕ್ಕತ್ತೆ, ಇದ್ ಸಿಕ್ಕತ್ತೆ ಅಂತೆಲ್ಲ ಹಾರಾಡ್ತಾ ಇರೋ ಮಕ್ಕಳಿಗೆ ನೋಡು, ಕೇವಲ ನಿನ್ನ ಮನಸ್ಸನ್ನ ಹಾರಾಡ್ಸೋದಷ್ಟೇ ಅಲ್ಲ, ನಿನ್ನ ಮನಸ್ಸನ್ನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ನಾವು ಹೇಳಕ್ಕೆ ಆಗದೆ ಇರೋ ಎಷ್ಟೋ ವಿಷಯಗಳು ನಮ್ಮ ಭಗವದ್ಗೀತೆ ಹೇಳ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಅವರ ಬರ್ತ್ಡೇಗೆ ನಾವು ಏನೇನೋ ಗಿಫ್ಟ್ಗಳು ಕೊಡ್ತೀವಿ. ಅದ್ರ ಜೊತೆಗೆ ಅವ್ರು ಎಷ್ಟನೇ ವರ್ಷನೋ ನನಗ್ ಗೊತ್ತಿಲ್ಲ, ಬಟ್ 18 ವರ್ಷ ಆದ್ಮೇಲೆ ಯಾರ್ದು ಯಾವಾಗಾರು ಬರ್ತ್ಡೇ ಬರಲಿ, ಎಲ್ಲರಿಗೂ ಸಹ ಪರ್ಸನಲ್ ಆಗಿ ಒಂದು ಭಗವದ್ಗೀತೆ ಪುಸ್ತಕ ಪ್ರತಿಯೊಬ್ಬರ ಮನೆಯಲ್ಲಿ ಇರಲೇಬೇಕು. ಯಾಕೆಂದ್ರೆ ಆ ಭಗವದ್ಗೀತೆಯ ಪುಸ್ತಕ ನಮಗೆ ಮಾರ್ಗದರ್ಶಕನಾಗಿ ಇರುತ್ತೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಆದ್ರೆ ಜೊತೆ ಇಲ್ಲಿ ಯಾಕೆ ಅರ್ಜುನ ಇಷ್ಟೊಂದು ವಿವರಣೆಯನ್ನ ಕೊಡ್ತಾ ಇದ್ದಾನೆ, ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾನಲ್ಲ ಭಗವಂತ, ಹೇಗಿದ್ದಾನೆ, ಹಾಗೆ ಹೀಗೆ ಅಂತ 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 ನೋಡೋದಾದ್ರೆ ಅದು ನಮಗೋಸ್ಕರ. ಅಂದ್ರೆ ಅವನು ನೋಡಿದಂತಹ ಒಂದೊಂದು ಅಂಶವನ್ನೂ ಸಹ ಬಿಡದೆ ಅವನು ಎಕ್ಸ್‌ಪ್ಲೈನ್ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಯಾರೆಲ್ಲ ನಾವು ನೋಡಿಲ್ಲ. ನಾವು ನೋಡಿದೀವ? ಅವನ ವಿಶ್ವರೂಪವನ್ನ ನೋಡಿಲ್ಲ. ಅದಕ್ಕೋಸ್ಕರ ನಾವು ತಿಳ್ಕೊಳ್ಳಿ, ನಾವು ಕಾಣಲಿ ಅನ್ನೋದು ಅವನ ಉದ್ದೇಶ. ಇಲ್ಲಿ ಕೃಷ್ಣನ್ ಒಬ್ನನ್ನೇ ನಾವ್ ಇಷ್ಟು ದಿನ ಸೋ ಸ್ವೀಟ್ ಅಂತ ಇದ್ವಿ. ಬಟ್ ಇಲ್ಲಿ ಕೃಷ್ಣನ ಜೊತೆ ಅರ್ಜುನನಿಗೂ ಸೋ ಸ್ವೀಟ್ ಅಂತ ಅನ್ಲೇಬೇಕು. ಯಾಕಪ್ಪ ಅಂತ ಅಂದ್ರೆ ಅವನು ಎಷ್ಟು ಸುಂದರವಾಗಿ ವರ್ಣನೆ ಕೊಡ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನಮಗೆ ನಮ್ಮ ಕಣ್ಮುಂದೆನೆ ನಡೀತಾ ಇದೆಯಾ ಆ ವಿರಾಟ ರೂಪ ಅನ್ನುವಷ್ಟು ಮಟ್ಟಿಗೆ ಎಳೆ ಎಳೆಯಾಗಿ ನಮಗೆ ಆ ವಿಶ್ವರೂಪದ ದರ್ಶನವನ್ನ ಮಾಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಹೇಳ್ತಾ ಇದ್ದಾನೆ, ನಿನ್ನ ಬಾಯಲ್ಲಿ ಎಲ್ಲ ಇಡೀ ಈ ಪ್ರಪಂಚ ಏನಿದೆ ಅದು ನಿನ್ನ ಬಾಯಿಗೆ ಬಂದು ಬೀಳ್ತಾ ಇದೆ, ಪ್ರತಿಯೊಬ್ರು ಬಾಯಿಗೆ ಬಂದು ಬೀಳ್ತಾ ಇದಾರೆ. ಅಷ್ಟೇ ಅಲ್ಲ, ಅವರೆಲ್ಲರನ್ನ ನೀನು ಪುಡಿ ಪುಡಿ ಮಾಡ್ತಾ ಇದೀಯಾ. ಅದ್ರ ಜೊತೆಗೆ ಅವರ ಆ ತಲೆ ಬುರುಡೆಗಳು ನಿನ್ನ ಹಲ್ಲಲ್ಲೆಲ್ಲ ಸಿಕ್ಕಾಕೊಂಡಿದೆ. ಇದನ್ನ ನೋಡಿದಾಗ ನನಗೆ ತುಂಬಾ ಭಯ ಆಗ್ತಾ ಇದೆ, ಅಲ್ವಾ? ನಮಗೂ ಸಹ ಒಂದ್ ಕ್ಷಣಕ್ಕೆ ಹೌದಾ, ನಾವು ಕಣ್ಣು ಮುಚ್ಕೊಂಡು ಆ ವಿಶ್ವರೂಪವನ್ನ ಜ್ಞಾಪಿಸ್ಕೊಂಡಾಗ ನಮ್ಮ ಎದೆಯೂ ಸಹ ಒಂದು ಕ್ಷಣ ಜಲ್ ಅನ್ಸೋದಂತೂ ಖಂಡಿತ ಹೌದು.
ಯಾಕೆಂದ್ರೆ ಅದನ್ನ ನಮಸ್ಕಾರ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಭಯ ಪಡಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಮ್ಗ ಆಗ್ಲೇ ತಿಳಿದ ಹಾಗೆ ಇಲ್ಲಿ ಅರ್ಜುನ ಎಷ್ಟು ಸುಂದರವಾಗಿ 28 ಮತ್ತು 29ನೇ ಶ್ಲೋಕದಲ್ಲಿ ಹೇಳ್ತಾನೆ ಅಂತ ಅಂದ್ರೆ, 28ನೇ ಶ್ಲೋಕ ನಿನ್ನೆ ಅರ್ಥ ಮಾಡ್ಕೊಂಡ್ವಿ. 29ನೇ ಶ್ಲೋಕದಲ್ಲಿ ಯಥಾ ಹೇ ಪ್ರದೀಪಂ ಉರಿಯುತ್ತಿರುವ ಜ್ವಲಂತಂ ಬೆಂಕಿಯಲ್ಲಿ ಪತಂಗಾಹ ದೀಪದ ಹುಳಗಳು ವಿಶಂತಿ ಪ್ರವೇಶಿಸುತ್ತದೆಯೋ ನಾಶಾಯ ನಾಶಕ್ಕಾಗಿ ಸಮಸ್ತ ತುಂಬು ವೇಗ ವೇಗದಿಂದ ತಥಾ ಏವ ಅಂದ್ರೆ ಅದರಂತೆಯೇ ನಾಶಯ ನಾಶಯ ಅಂದ್ರೆ ವಿನಾಶಕ್ಕಾಗಿ ವಿಶಂತಿ ಪ್ರವೇಶಿಸುತ್ತಿದ್ದಾರೆ ಲೋಕಾಹ ಜನರುಗಳು ತವ ನಿನ್ನ ಅಪಿ ಕೂಡ ವಶ್ ವಕ್ತ್ರಾಣಿ ಬಾಯಿಯಲ್ಲಿ ಸಮಸ್ತ ವೇಗ ಪೂರ್ಣ ವೇಗದೊಂದಿಗೆ. ಇದರ ವಿವರಣೆನ ನಾನು ನೆನ್ನೆನೆ ಕೊಟ್ಟು ಬಿಟ್ಟಿದ್ದೆ. ಅಂದ್ರೆ ಇಲ್ಲಿ 28ನೇ ಶ್ಲೋಕದಲ್ಲಿ ಸಜ್ಜನರು ಅವನ ಬಾಯಿಗೆ ಹೇಗ್ ಹೋಗ್ತಾರಪ್ಪ ಅಂತ ಅಂದ್ರೆ, ನದಿಯ ನೀರು ಸಮುದ್ರಕ್ಕೆ ಹೇಗೆ ಓಡಿ ಹೋಗುತ್ತೋ ಹಾಗೆ ಇಲ್ಲಿ ಓಡಿ ಹೋಗುತ್ತೆ. ಆದ್ರೆ ದುರ್ಜನರು ಏನ್ ಮಾಡ್ತಾರೆ ಅಂದ್ರೆ ಅವನ ಈ ಬಾಯಿಯಲ್ಲಿ ಪತಂಗದ ಹಾಗೆ ಹೋಗ್ತಾರೆ ಅಂತ ಹೇಳಿ ಆ ಸ್ವಲ್ಪ ಚಿಂತನೆಯನ್ನ ಮಾಡಿ ಅಂತ ನಿಮ್ಗಳಿಗೆ ಬಿಟ್ಬಿಟ್ಟು ಸುಮ್ನಾಗ್ ಹೋಗ್ಬಿಟ್ಟಿದೆ. ಅಂದ್ರೆ 29ನೇ ಶ್ಲೋಕದ ಪದ ವಿವರಣೆ ಆಗಿರ್ಲಿಲ್ಲ, ಹಾಗಾಗಿ ಇಲ್ಲಿ ವಿವರಣೆ ಕೊಟ್ಟೆ. ಇದರ ವಿವರಣೆ ನಾವು ನೆನ್ನೆನೇ ನೋಡಿರೋದ್ರಿಂದ 30ನೇ ಶ್ಲೋಕಕ್ಕೆ ಹೋಗೋಣ. 30ನೇ ಶ್ಲೋಕದಲ್ಲಿ ಇನ್ನೂ ಮುಂದುವರೆದು 30, 31 ಮತ್ತು 32ನೇ ಶ್ಲೋಕದಲ್ಲಿ ಇನ್ನೂ ಅವನು ಏನೆಲ್ಲ ಹೇಳ್ತಾನಪ್ಪ, ಸಾರಿ 30 ಮತ್ತೆ 31ನೇ ಶ್ಲೋಕದಲ್ಲಿ ಅರ್ಜುನ ಏನ್ ಹೇಳ್ತಾನೆ ಅನ್ನೋ ವಿವರಣೆಯನ್ನ ನಾವು ನೋಡ್ತಾ ಹೋಗೋಣ. 30ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಲೇಲಿ ಹೇಸೆ ಅಂದ್ರೆ ನೀನು ನೆಕ್ಕುತ್ತಿದ್ದೀಯೇ. ಯಾವ ತರ ಅಂತ ಅಂದ್ರೆ ಗ್ರ ಸಮಾನಃ ನುಂಗುತ್ತಾ, ಸಮಂತಾತ್ ಎಲ್ಲಾ ದಿಕ್ಕುಗಳಿಂದ, ಲೋಕಾನ್ ಜನರನ್ನ, ಸಮಗ್ರಾನ್ ಎಲ್ಲ, ವದನ್ಯೆ ಬಾಯಿಯಿಂದ, ಜ್ವಲದ್ಭಿ ಉರಿಯುತ್ತಿರುವ, ತೇಜೋಭಿಹಿ ಜ್ವಾಲೆಗಳ, ಅಪೂರ್ಯ ಆವರಿಸಿ, ಜಗತ್ ವಿಶ್ವವನ್ನ, ಸಮಗ್ರಂ ಎಲ್ಲ, ಭಾಸಾಹ ರೇಷ್ಮಿಗಳು, ತವ ನಿನ್ನ, ಉಗ್ರಹ ಭೀಕರವಾದ, ಪ್ರದರ್ಶತಿ ಸುಡುತ್ತಿದ್ದೀಯೇ ವಿಷ್ಣು ಸರ್ವಸಮರ್ಥನಾದ ಪ್ರಭುವೆ. ಅಂದ್ರೆ ಇಲ್ಲೂ ಸಹ ಅವನು ವಿಷ್ಣು ಅನ್ನೋ ನಾಮವನ್ನೇ ಬಳಸ್ತಾ ಇದ್ದಾನೆ. ವಿಷ್ಣು ಅನ್ನೋ ನಾಮದ ವಿವರಣೆಯನ್ನ ನಾವು ಸಾಕಷ್ಟು ಬಾರಿ ತಿಳ್ಕೊಂಡಿರೋದ್ರಿಂದ ಇಲ್ಲಿ ಸರ್ವಗತನಾದ ಭಗವಂತ ಅಂತ ನಾವಿಲ್ಲಿ ತೆಗೆದುಕೊಳ್ಬಹುದು. ಅದರ ಜೊತೆಗೆ ನೀನ್ ಇನ್ನು ಎಷ್ಟು ನನಗೆ ಯಾಕೆ ಭಯ ಆಗ್ತಿದೆ ಅನ್ನೋದನ್ನ ಅವನು ಮುಂದುವರಿಸಿ ಹೇಳ್ತಾ ಇದ್ದಾನೆ. ಎಲೈ ವಿಷ್ಣುವೇ ಅಂದ್ರೆ ನಾರಾಯಣನೇ, ಈ ವಿಶ್ವರೂಪ ಏನಿದೆ ಇದು ಉರಿಯುತ್ತಿರೋ ಬಾಯಿ. ಅಂದ್ರೆ ನಾನು ಮೊದ್ಲು ಏನ್ ಅನ್ಕೊಂಡಿದ್ದೆ, ನೀನು ತುಂಬಾ ಶಾಂತ ಸ್ವರೂಪ ಅಂತ. ನಾನು ಅಂದ್ರೆ ಕೃಷ್ಣ ಅನ್ಬೇಕಾದ್ರೆ ಹಾಗೆ ಅಲ್ವಾ, ಅವನು ಶಾಂತ ಸ್ವರೂಪ, ಯಾವಾಗ್ಲೂ ನಗ್ತಾ ಇರ್ತಾನೆ. ಅವನ ಕೃಷ್ಣ ಅಂದ್ರೆ ನಮ್ಮ ಮುಖದ ಮೇಲೆ ನಗು ಬರುತ್ತೆ. ಕರ್ಷತಿ ಇತಿ ಕೃಷ್ಣ, ಎಲ್ಲವನ್ನ ಆಕರ್ಷಣೆ ಮಾಡುವನು ನೀನು ಅಂತ ನಾನ್ ತಿಳ್ಕೊಂಡಿದ್ದೆ. ಹಾಗಾಗಿ ನಿನ್ನ ವಿಶ್ವರೂಪ ಹೇಗಿದೆ ಅಂತ ನೋಡ್ಬೇಕು ಅನ್ನೋ ಆಸೆ ನನ್ನಲ್ಲಿ ಇತ್ತು. ಆದ್ರೆ ಈ ವಿಶ್ವರೂಪ ಏನಿದೆ ಇದು ನಾನು ಅಂದುಕೊಂಡಿದ್ದಕ್ಕಿಂತ ಭಿನ್ನ, ಎಂಟೈರ್ ಡಿಫ್ರೆಂಟ್. ಈಗ ಒಬ್ಬ ವ್ಯಕ್ತಿ ಇರುತ್ತೆ, ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ನಾವು ತುಂಬಾ ಶಾಂತ ಸ್ವರೂಪ, ಅಬ್ಬಾ ಅವ್ರು ಯಾವಾಗ್ಲೂ ನಗ್ತಾ ಇರ್ತಾರಪ್ಪ, ಅವ್ರಿಗೆ ಕೋಪನೇ ಬರಲ್ಲ, ಅವ್ರು ಯಾವಾಗ್ಲೂ ಹಿಂಗೆ ಇರ್ತಾರ, ಮನೇಲೂ ಹೀಗೆ ಇರ್ತಾರ ಅಂತ ನಾವು ಮಾತಾಡ್ಕೊಳ್ಳೋದುಂಟು. ಆದ್ರೆ ಅವರ ಉಗ್ರ ರೂಪ ನೋಡಿದಾಗ ಅಬ್ಬಾ ಈ ರೀತಿ ಇದಾರ ಅಲ್ವಾ. ಒಬ್ಬ ಮನುಷ್ಯನ ಬಗ್ಗೆ ನಾವು ಹಾಗೆ ತಿಳ್ಕೊಂತೀವಿ. ಆದ್ರೆ ಇಲ್ಲಿ ಭಗವಂತನ ಬಗ್ಗೆ ಅಂದ್ರೆ ಕೃಷ್ಣನ ಬಗ್ಗೆ ಇಲ್ಲಿ ಅರ್ಜುನ ಅನ್ಕೊಂತಾ ಇದ್ದಾನೆ. ನೀನು ಅದೇ ಆಗ್ಲೇ ಹೇಳದ್ನಲ್ಲ, ಅಂದ್ರೆ ಉಳಿದ ಹಿಂದಿನ ಶ್ಲೋಕದಲ್ಲೂ ಅವನು ಹೇಳ್ತಾನೆ, ಹಲ್ಲುಗಳಲ್ಲೆಲ್ಲ ತಲೆ ಬುರುಡೆಗಳು ಕಾಣ್ತಾ ಇದೆ, ನೀನ್ ಎಲ್ಲವನ್ನ ನುಂಗ್ತಾ ಇದೀಯ, ಎಲ್ರು ಬಂದು ನಿನ್ನ ಬಾಯಿಯಲ್ಲಿ ಬೀಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೀನ್ ಇದನ್ ಏನ್ ಮಾಡ್ತಾ ಇದೀಯಾ, ಈ ಈ ಇಡೀ ವಿಶ್ವವನ್ನೇ ನೆಕ್ತಾ ಇದೀಯಾ ಅಂದ್ರೆ ನುಂಗ್ತಾ ಇದೀಯಾ.
ಅಂದ್ರೆ ಇಲ್ಲಿ ನೆಕ್ಕುವುದು ಅನ್ನೋ ಒಂದು ಪದ ಏನಿದೆ, ನಾವು ಅದು ತುಂಬಾ ಟೇಸ್ಟ್ ಇದ್ದಾಗ ನಾವು ತಗೊಂಡು ತಿಂತೀವಲ್ವಾ? ಈಗ ಭೋಕ್ತಾ ಅಂತ ಅನ್ಬೇಕಾದ್ರೂ ಅಷ್ಟೇ. ಅಲ್ಲಿ 4 ರೀತಿಯಾದಂತಹ ಆಹಾರ ಆಗಬಹುದು ಅಥವಾ ಅನ್ನ ಅಂತ ತೆಗೆದುಕೊಂಡಾಗ, ಇಲ್ಲಿ ಆಯುರ್ವೇದ ಇರ್ಬೋದು ಅಥವಾ ಸಂಸ್ಕೃತ ಇರ್ಬೋದು, 4 ರೀತಿಯಾದಂತಹ ಆ ಆಹಾರ ಸೇವನೆಯನ್ನ ಹೇಳ್ತಾ ಹೋಗ್ತಾರೆ. ಒಂದು ಕುಡಿಯುವುದು, ಇನ್ನೊಂದು ನುಣ್ಣಗೆ ಇರುತ್ತೆ ನುಂಗುವುದು, ಇನ್ನೊಂದು ಅಗೆದು ತಿನ್ನೋದು, ಇನ್ನೊಂದು ನೆಕ್ಕುವುದು ಅಂತ. ಅದೇ ರೀತಿ ಇಲ್ಲಿ ನೀನು ಯು ಆರ್ ಎಂಜಾಯಿಂಗ್ ದಟ್. ನೀನ್ ಏನ್ ತಿಂತಾ ಇದೀಯಾ ಅದನ್ನ ನೀನ್ ತುಂಬಾ ಎಂಜಾಯ್ ಮಾಡ್ತಾ ಇದೀಯಾ, ತುಂಬಾ ಖುಷಿಯಾಗಿದ್ಯಾ. ನನಗ್ ತುಂಬಾ ಭಯ ಆಗ್ತಾ ಇದೆ. ಅಲ್ಲೇ ಇಲ್ಲೇ ಅದನ್ನೇ ಹೇಳ್ತಾ ಇರೋದು. ನೀನು ನೆಕ್ತಾ ಇದೀಯಾ, ನೀನು ನುಂಗ್ತಾ ಇದೀಯಾ, ಹಲ್ಲುಗಳ ಮಧ್ಯೆ ಆ ತಲೆ ಬುರುಡೆಗಳು ಕಾಣ್ತಾ ಇದೆ. ಈ ತರಹದ ಈ ವಿಶ್ವರೂಪ ಏನಿದೆ ಇದು ನನಗೆ ನೋಡೋದಿಕ್ಕೆ ಆಗ್ತಾನೆ ಇಲ್ಲ. ಅದ್ರ ಜೊತೆಗೆ ನಿನ್ನ ಬಾಯಿಯಿಂದ ಏನಾಗ್ತಾ ಇದೆ, ಬೆಂಕಿ ಉಗುಳ್ತಾ ಇದೆಯಾ. ಅಂದ್ರೆ ಇಡೀ ವಿಶ್ವವನ್ನ ನೀನೇನ್ ಮಾಡ್ತಾ ಇದೀಯಾ, ಪಕ್ವತೆ ಮಾಡ್ತಾ ಇದೀಯಾ. ಈಗ ಹೇಗೆ ಹಣ್ಣು ಮರದಿಂದ ತಾನಾಗೆ ತಾನು ಉದುರು ಬಿದ್ದು ಬಿಡುತ್ತೆ ಅಲ್ವಾ? ಈಗ ಒಂದು ವೃಕ್ಷ ಇರುತ್ತೆ, ಫಲ ಕೊಡುವಂತಹ ವೃಕ್ಷ. ಅದಕ್ಕೆ ನಾವು ಚೆನ್ನಾಗಿ ನೀರು, ಗೊಬ್ಬರ ಎಲ್ಲಾ ಹಾಕಿದಾಗ ಒಳ್ಳೆ ಫಲವತ್ತಾದ ಹಣ್ಣುಗಳು ಬರುತ್ತೆ. ಆ ಹಣ್ಣುಗಳನ್ನ ನಾನು ಕೀಳಬಾರ್ದು ಅಂತ ಅಂದರೂ ಸಹ ಅದೇನಾಗುತ್ತೆ, ಹಣ್ಣಾಗಿ ಮಾಗಿ ಬಿದ್ದು ಹೋಗುತ್ತೆ. ಯಾರೋ ಬಂದು ಬೀಳ್ಸಿದ್ರಾ ಅಂತ ನೋಡಿದ್ರೆ, ಇಲ್ಲ ಕಣ್ರಿ, ಹಣ್ಣಾಗಿತ್ತು ಅದಕ್ಕೆ ಬಿದ್ದು ಹೋಯ್ತು. ನೋಡಿ ನೆಪ. ಅದೇ ರೀತಿ ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಬೆಂಕಿಯನ್ನ ಉಗುಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಈ ಭೂಮಿ ಮೇಲೆ ಇರುವಂತಹ ಸಮಸ್ತ ಜೀವರಾಶಿಗಳನ್ನ ಪಕ್ವ ಮಾಡ್ತಾ ಇದ್ದಾನೆ. ನಮ್ಮೆಲ್ಲರ ಸಾವಿಗೆ ಒಂದು ನೆಪವನ್ನ ಹುಡುಕ್ತಾ ಇದ್ದಾನೆ ಅಲ್ವಾ? ಅವ್ರಿಗೆ ಹಾಗಾಗಿ ಏನೋ ಆಯ್ತಂತೆ, ಹೀಗಾಗಿ ಏನೋ ಆಯ್ತಂತೆ, ರಾತ್ರಿ ಮಲಗಿದ್ರಂತೆ ಬೆಳಗ್ಗೆ ಇಲ್ವಂತೆ, ರಾತ್ರಿ ಮಂಚದಿಂದ ಕೆಳಗ್ ಬಿದ್ರಂತೆ, ನೋಡಿದ್ರೆ ಪ್ರಾಣ ಹೋಗ್ಬಿಟ್ಟಿತ್ತಂತೆ, ಮಧ್ಯಾಹ್ನ ಯಾವಾಗ್ಲೋ ನೋಡಿದ್ರಂತೆ ಅವ್ರ ಜೀವ ಹೋಗಿತ್ತಂತೆ. ಬತ್ಲ ಮನೇಲಿ ಬಿದ್ಬಿಟ್ರಂತೆ ಕಣ್ರಿ ಅಷ್ಟೇ. ಅವ್ರು ತುಂಬಾ ಆರೋಗ್ಯವಾಗಿದ್ರು, ಒಂದಿನ ಹಾಸ್ಪಿಟ್ಲ್‌ಗೆ ಹೋಗಿರ್ಲಿಲ್ಲ. ಎಷ್ಟು ನೆಪಗಳು ಹೇಳ್ತೀವಿ ಅಲ್ವಾ? ಅಂದ್ರೆ ಇಲ್ಲಿ ಒಂದು ನೆಪ ಬೇಕಷ್ಟೇ. ನಮ್ಮ ಸಾವಿಗೆ ಒಂದು ನೆಪ ಬೇಕು. ಅಯ್ಯೋ, ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಿದ್ರೆ ಬಹುಶಃ ಬದುಕುತಿದ್ರು. ಹೌದಾ? ಹಾಸ್ಪಿಟ್ಲ್‌ಗೆ ಹೋಗಿದ್ರೆ ಬದುಕ್ತಿದ್ರಾ? ಹಾಗಿದ್ರೆ ಹಾಸ್ಪಿಟ್ಲಲ್ಲಿ ಇದ್ದೋರೇ ಸತ್ತು ಹೋದ್ರೆ? ಡಾಕ್ಟ್ರು ಆಪರೇಷನ್ ಮಾಡ್ಬೇಕಾದ್ರೆ ಸತ್ತು ಹೋದ್ರೆ? ಆಪರೇಷನ್ ಸಕ್ಸಸ್ ಆದ್ಮೇಲೆ ಸತ್ತು ಹೋದ್ರೆ? ನೋಡಿ, ನೆಪಗಳಷ್ಟೇ. ಇಲ್ಲಿ ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಅರ್ಜುನ ಮೊದ್ಲಿಗೆ ಇದು ನಿಮ್ಗೆ ಮುಂದಿನ ಶ್ಲೋಕದಲ್ಲಿ ಇನ್ನೂ ಇದರ ಅರ್ಥ ನಿಮಗಿನ್ನೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಹೇಳೋದು ಬೇಡ. ಈ ಸಮಸ್ತ ಲೋಕವನ್ನ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಪಕ್ವತೆಯನ್ನ ಮಾಡ್ತಿದ್ದಾನೆ. ಈ ಲೋಕವನ್ನ ನುಂಗ್ತಾ ಇದ್ದಾನೆ. ಅದ್ರ ಜೊತೆಗೆ ನಾಲಿಗೆಯಿಂದ ಚಪ್ಪರಿಸ್ತಾ ಇದ್ದಾನೆ. ವಾ! ಎಷ್ಟು ಚೆನ್ನಾಗಿದೆಯಪ್ಪಾ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭೋಕ್ತಾ ಅಂತ ಬರುತ್ತಲ್ಲ, ಆ ರೀತಿ ಇಡೀ ವಿಶ್ವವನ್ನ ಹಿ ಈಸ್ ಎಂಜಾಯಿಂಗ್ ಹಿಸ್ ಫುಡ್. ಎಲ್ಲವನ್ನ ತಿಂತಾ ಇದ್ದಾನೆ, ಎಲ್ಲವನ್ನ ಸೇವಿಸ್ತಾ ಇದ್ದಾನೆ. ಎಲ್ಲವೂ ಸಹ ತನಗೆ ತಾನೇ ಅವನ ದೇಹಕ್ಕೆ ಹೋಗ್ತಾ ಇದೆ. ಅದರ ಜೊತೆ ನಾನ್ ಅನ್ಕೊಳ್ತಾ ಇದ್ದೀನಿ, ಸೂರ್ಯನೇ ಪ್ರಜ್ವಲವಾಗಿರುವಂತಹ ಬೆಳಕು. ಈ ಮಿಂಚು ಹುಳ ಅಥವಾ ನಕ್ಷತ್ರ ಅಥವಾ ಬೆಂಕಿ, ಇದೆಲ್ಲವುದಕ್ಕೂ ನಾನು ಕಂಪೇರ್ ಮಾಡಿದಾಗ ನಾನ್ ಅನ್ಕೊಳ್ತಾ ಇದ್ದೀನಿ, ಸೂರ್ಯನೇ ತುಂಬಾ ದೊಡ್ಡ ಪ್ರಕಾಶದ ಬೆಳಕು, ಪ್ರಕಾಶದ ಮೂಲ ಸೂರ್ಯನೇ ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ನನಗೆ ಈ ವಿಶ್ವರೂಪವನ್ನ ನೋಡಿದಾಗ ನನಗೆ ಗೊತ್ತಾಗ್ತಾ ಇದೆ, ಆ ಸೂರ್ಯನ ಒಳಗೆ ಇದ್ದು ಪ್ರಜ್ವಲಿಸುತ್ತಿರೋನು ನೀನು. ಸೂರ್ಯ ಪ್ರಜ್ವಲಿಸೋದಕ್ಕೆ ಕಾರಣನೇ ನೀನು ಅಂತ ನನಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ, ನನಗೆ ಏನಾಗ್ತಾ ಇದೆ, ನಾನು ಏನನ್ನ ನೋಡ್ತಾ ಇದ್ದೀನಿ, ಇದು ಯಾವುದೂ ಸಹ ನನಗೆ ಗೊತ್ತಿಲ್ಲ. ನಾವ್ ಇಷ್ಟು ದಿನ ಅನ್ಕೊಂಡಿದ್ವಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಲಯಕರ್ತ, ಮಹೇಶ್ವರ ಈಶ್ವರ ಅವನು ಸಂಹಾರಕರ್ತ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇಲ್ಲಿ ನೀನು ನಿನ್ನ ಈ ವಿಶ್ವರೂಪವನ್ನ ನೋಡಿದ್ರೆ ಎಲ್ಲವೂ ಸಹ ನಿನ್ನ ಬಾಯಿಯೊಳಗೆ ಹೋಗ್ತಿದೆ ಅಂತ ಅಂದ್ರೆ, ಅಲ್ಲಿ ಶಿವನ ಕರ್ತವ್ಯವನ್ನು ನೀನೇ ಮಾಡ್ತಾ ಇದೀಯಾ, ಅಥವಾ ನಿನ್ನ ನಾಭಿಯಲ್ಲಿ ಅಂದ್ರೆ ನಿನ್ನ ಉದರದ ಒಳಗಡೆ ಏನಾಗುತ್ತೆ ಅಂದ್ರೆ, ಪ್ರಳಯ ಕಾಲದಲ್ಲಿ ಎಲ್ಲ ಈ ಬೃಹತ್
ಈ ವಿಶ್ವ ಏನಿದೆ ಅದು ಸೂಕ್ಷ್ಮ ರೂಪವಾಗಿ ನಿನ್ನ ಉದರಕ್ಕೆ ಹೋಗ್ತಾ ಇದೆ. ಸೃಷ್ಟಿ ಕಾಲದಲ್ಲಿ ನಾಭಿಯಿಂದ ಅದು ಮತ್ತೆ ಉದ್ಭವ ಆಗ್ತಾ ಇದೆ. ಅಲ್ಲಿಗೆ ಬ್ರಹ್ಮನ ಕೆಲಸವನ್ನು ನೀನೇ ಮಾಡ್ತಾ ಇದೀಯಾ. ಅಲ್ಲಿಗೆ ಬ್ರಹ್ಮನ ಒಳಗಿದ್ದು ಬ್ರಹ್ಮನ ಕೆಲಸ, ವಿಷ್ಣುವಾಗಿ ಎಲ್ಲ ಲಯಕರ್ತ, ಹಾಗೂ ಶಿವನ ಒಳಗಿದ್ದು ಸಂಹಾರಕರ್ತನಾಗಿ ನೀನೇ ಎಲ್ಲ ಕೆಲಸವನ್ನ ಮಾಡ್ತಾ ಇದೀಯಾ. ನೀನೇ ಎಲ್ಲಾನಾ. ನೀನಿಲ್ಲ ಅಂದ್ರೆ ಈ ಲೋಕದಲ್ಲಿ ಏನು ಇಲ್ವೇ ಇಲ್ವಾ. ಯಾಕೆ ಇಷ್ಟೊಂದು ಪ್ರಶ್ನೆಯನ್ನ ಅರ್ಜುನ ಕೇಳ್ತಾ ಇದ್ದಾನೆ ಅಂತ ಅಂದ್ರೆ, ಇಡೀ ವಿಶ್ವವನ್ನೇ ನೀನೇ ಆವರಿಸ್ಬಿಟ್ಟಿದ್ಯಾ. ನನಗ್ ಬೇರೆ ಏನೋ ನನಗ್ ಕಾಣಿಸ್ತಾನೆ ಇಲ್ಲ. ಸೊ ಹೀಗಿರಬೇಕಾದ್ರೆ ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಂದು ಅಣುವಿನಲ್ಲೂ ನೀನೇ ಇದ್ದೀಯಾ. ಈ ವಿಶ್ವರೂಪದಲ್ಲಿ ಆ ಪ್ರತಿಯೊಂದೂ ಸಹ ನಿನ್ನ ಬಾಯಿಗೆ ಹೋಗ್ತಿದೆ ಅಂತ ಅಂದಾಗ ನನಗೆ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಭಗವಂತ, ನೀನ್ ಹೇಗ್ ಕೆಲಸ ಮಾಡ್ತಾ ಇದೀಯಾ ಅಲ್ವಾ. ಒಂದು ಕ್ಷಣ ನಮ್ಮನ್ನ ಹಾಗೂ ನಮ್ಮ ಚಿಂತನೆಯನ್ನ ಪ್ರಜ್ವಲಿಸ್ತಾ ಇದ್ದಾನೆ ಅರ್ಜುನ ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅಣುವಿನಲ್ಲಿ ಅಣುವಾಗಿದ್ದಾನೆ, ಬ್ರಹ್ಮನಲ್ಲಿ ಕುಳಿತು ಸೃಷ್ಟಿ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ವಿಶ್ವ ರೂಪದ ಮೂಲಕ ಎಲ್ಲವನ್ನ ನೀನೇ ಕಬಳಿಸ್ತಾ ಇದೀಯಾ, ನುಂಗ್ತಾ ಇದೀಯಾ, ಅಗಿತಾ ಇದೀಯಾ. ಹೀಗಿರ್ಬೇಕಾದ್ರೆ ನಾನು ಏನಂತ ಹೇಳಿ. ಪ್ಲಸ್ ಈ ಎಲ್ಲ ಕೆಲಸವನ್ನ ನೀನ್ ಹೇಗ್ ಮಾಡ್ತಾ ಇದೀಯಾ, ತುಂಬಾ ಆನಂದವಾಗಿ. ಮುಂದೆ ಏನಾಗುತ್ತೆ ಅನ್ನೋ ಭಯ ನನಗಿದೆ ನೋಡಿ. ಅಂದ್ರೆ ಭಗವಂತ ಅರ್ಜುನನಿಗೆ ಯಾಕೆ ಇದನ್ನ ತೋರಿಸ್ದ ಅಲ್ವಾ. ಈಗ ನೋಡು ಅಂತ ಹೇಳ್ದವನು ಅವನೇ, ತೋರಿಸ್ದವನು ಅವನೇ. ಇದರ ವರ್ಣನೆಯನ್ನ ಇಲ್ಲಿ ಅರ್ಜುನ ಮಾಡ್ತಾ ಇದ್ದಾನೆ. ಯಾಕೆ ಈ ರೀತಿ ಮಾಡ್ದ ಅದನ್ನ ಮುಂದುವರೆದು ನಮ್ಗೆ ಇನ್ನು ಹೇಳ್ತಾ ಇದ್ದಾನೆ. ಈ 31ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಅಖ್ಯಾಹಿ ದಯವಿಟ್ಟು ವಿವರಿಸು, ಮೇ ನನಗೆ, ಕಹ ಯಾರು, ಭವಾನ್ ನೀನು, ಉಗ್ರ ರೂಪ ಭೀಕರ ರೂಪವುಳ್ಳ, ನಮಃ ಅಸ್ತು ನಮಸ್ಕಾರಗಳು, ತೇ ನಿನಗೆ, ದೇವವರ ದೇವತೆಗಳಲ್ಲಿ ಶ್ರೇಷ್ಠನಾದವನೇ, ಪ್ರಸೀದ ಅನುಗ್ರಹಿಸು, ವಿಜ್ಞಾತಂ ತಿಳಿಸು, ಇಚ್ಛಾಮಿ ಅಪೇಕ್ಷಿಸುತ್ತೇನೆ, ಭಗವಾನ್ ನಿನ್ನನ್ನು ಅಂದ್ರೆ ಭಗವಂತನೇ, ಆದ್ಯಂ ಮೊದಲಿಗನಾದ, ನಹಿ ಪ್ರಜಾನಾಮಿ ಖಂಡಿತವಾಗಿಯೂ ತಿಳಿಯಲಾರೆನು, ತವ ನಿನ್ನ ಪ್ರವೃತ್ತಿ ಉದ್ದೇಶವನ್ನ. ಅಂದ್ರೆ ಅದನ್ನೇ ಹೇಳದ್ನಲ್ಲ, ಇಲ್ಲಿ ಅರ್ಜುನ ನಮ್ಮ ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಆಗತ್ತೆ ಅದೇ ಪ್ರಶ್ನೆಯನ್ನ ಇಲ್ಲಿ ಅರ್ಜುನ ಪದೇ ಪದೇ ಕೇಳಿ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಪ್ರತಿಯೊಂದು ಗೊಂದಲಗಳನ್ನ ಏಳೆ 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 ಏಳೆಯಾಗಿ ನಿವಾರಿಸ್ತಾ ಇದ್ದಾನೆ. ಅಂದ್ರೆ ಹೇ ಪ್ರಭುವೇ, ಅಂದ್ರೆ ಅಲ್ಲಿ ವಿಶ್ವರೂಪ ತೋರ್ಸು ಅಂತ ಕೇಳಿದವನು ಅರ್ಜುನ. ವಿಶ್ವರೂಪವನ್ನ ತೋರಿಸ್ತಾನೆ. ಆ ವಿಶ್ವರೂಪದ ವರ್ಣನೆಯನ್ನ ಇಷ್ಟೂ ಶ್ಲೋಕದಲ್ಲಿ ಅರ್ಜುನ ವಿವರಣೆ ಮಾಡ್ತಾ ಹೋಗ್ತಾನೆ. ನೀನ್ ಹೇಗಿದ್ಯಾ, ನೀನ್ ಏನೇನ್ ನೋಡ್ತಾ ಇದ್ಯಾ, ಪ್ರತಿಯೊಂದನ್ನ ವಿವರಣೆ ಮಾಡ್ತಾನೆ. ವಿವರಣೆ ಮಾಡಿ ಅವನು ಎಷ್ಟು ಸುಂದರವಾದ ಆ ಪ್ರಶ್ನೆಯನ್ನ ಕೇಳ್ತಾನೆ ಅಂದ್ರೆ, ಹೇ ಉಗ್ರ ರೂಪವಾದ ಭಗವಂತನೇ, ನೀನ್ ಯಾರು ನೋಡಿ. ಯಾಕೆ ಅವನಿಗೆ ಗೊತ್ತಿಲ್ವಾ ಯಾರು ಅಂತ. ಉಗ್ರ ರೂಪ ತೋರ್ಸು ಅಂತ ಹೇಳಿ, ಉಗ್ರ ರೂಪ ತೋರಿಸಿದ ತಕ್ಷಣ ನೀನ್ ಯಾರು ಅಂದ್ರೆ ಏನ್ ಹೇಳ್ಬೇಕು ಕೃಷ್ಣ ಅಲ್ವಾ. ಅಂದ್ರೆ ನಮಗ್ ಗೊತ್ತಾಗ್ತಾ ಇದೆ ಅವನ ಈ ವಿಶ್ವರೂಪ ಭಗವಂತಂದೇ ಅಂತ ನಮಗ್ ಗೊತ್ತು. ಹಾಗಿರುವಾಗ ಯಾಕೆ ಈ ಪ್ರಶ್ನೆ ಕೇಳ್ತಾನೆ. ಇದಕ್ಕೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಸುಂದರವಾಗಿ ವಿವರಣೆ ಕೊಡ್ತಾರೆ ಅಂತ ಅಂದ್ರೆ, ಇಲ್ಲಿ ಅವನಿಗೆ ಯಾರು ಅವನು ಅಂತ ಗೊತ್ತಿಲ್ಲ ಅಂತ ಅಲ್ಲ. ಅರ್ಜುನನಿಗೆ ಗೊತ್ತು
ಆ ಉಗ್ರ ರೂಪ ಯಾರು ಅಂತನೂ ಗೊತ್ತು. ಆದ್ರೆ ಅವನ್ ಕೇಳ್ತಾನೆ, ನನಗೆ ಅರ್ಥ ಆಗ್ತಿಲ್ಲ. ನೀನ್ ಯಾರು ಅಂತ ಹೇಳ್ತೀಯಾ ಅಂತ ಕೇಳ್ತಾ ಇದ್ದಾನೆ ಅಂತ ಅಂದ್ರೆ ಅದಕ್ಕರ್ಥ ರಾಘವೇಂದ್ರ ಸ್ವಾಮಿಗಳು ವಿವರಣೆ ಕೊಡ್ತಾ ಹೋಗ್ತಾನೆ. ನಿಮ್ಮ ಬಗ್ಗೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇರೋ ವಿವರಣೆ ಇದು. ಭಗವಂತನ ಬಗ್ಗೆ ಇನ್ನು ಅತಿ ಹೆಚ್ಚು ತಿಳಿದುಕೊಳ್ಳುವ ಆಸಕ್ತಿಯಿಂದ ಹೀಗೆ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಅಮ್ಮ ಅಡಿಗೆ ಮಾಡ್ತಾ ಇರ್ತಾಳೆ. ಅಮ್ಮ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಆಸೆ ಆಗತ್ತೆ ಅಡಿಗೆ ಕಲ್ತ್ಕೋಬೇಕು ಅಂತ. ಆಗ ಅಮ್ಮ ಏನೇನ್ ಮಾಡ್ತಿದ್ದಾಳೆ ಅಂತ ಪ್ರತಿಯೊಂದು ಗಮನಿಸ್ತಾ ಇರೋ ಮಕ್ಕಳಿಗೆ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ಯಾರಿಗೆ ತುಂಬಾ ಕುಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅವರು. ಇದ್ ಹಾಕಿದ್ರೆ ಏನಾಗತ್ತೆ? ಇದ್ ಯಾಕೆ ಇಷ್ಟೇ ಹಾಕ್ದೆ? ಇದ್ ಯಾಕೆ ಜಾಸ್ತಿ ಹಾಕ್ಲಿಲ್ಲ? ಇದ್ ಯಾಕೆ ಕಮ್ಮಿ ಹಾಕ್ಲಿಲ್ಲ? ಯಾಕೆ ಹಾಗೆ ಕೇಳ್ತಾರೆ ಅಂತ ಅಂದ್ರೆ ಇನ್ನೂ ತಿಳ್ಕೋಬೇಕು, ನಾನು ಇನ್ನೂ ಹೊಸ ಹೊಸ ರೆಸಿಪಿ ಮಾಡ್ಬೇಕು ಅಂತ ಅಲ್ವಾ? ಅದೇ ರೀತಿ ಇಲ್ಲಿ ನಾನು ರೆಸಿಪಿ ಬಗ್ಗೆ ಹೇಳಿದ್ದು ಜಸ್ಟ್ ಎಕ್ಸಾಂಪಲ್ ಅಷ್ಟೇನೆ. ಅದೇ ರೀತಿ ಇಲ್ಲಿ ಅರ್ಜುನನಿಗೆ ಇನ್ನೂ ಅತಿ ಹೆಚ್ಚು ಭಗವಂತನ ಬಗ್ಗೆ ತಿಳಿದುಕೊಳ್ಳೋ ಆಸೆ. ಅಂದ್ರೆ ಭಗವಂತ, ನಾನ್ ನಿನ್ ಬಗ್ಗೆ ಇನ್ನೂ ತಿಳ್ಕೋಬೇಕಲ್ಲ. ನಾವು ಯಾವಾಗ ಇನ್ನೂ ತಿಳ್ಕೋಬೇಕು ಅಂತ ಆಸೆ ಪಡ್ತೀವಿ ಅಂದ್ರೆ ನಾವು ಯಾರನ್ನ ಅತಿ ಹೆಚ್ಚು ಪ್ರೀತಿಸ್ತೀವೋ ಅವ್ರ ಬಗ್ಗೆ, ಅಥವಾ ನಮಗೆ ಯಾವ ಕೆಲಸದ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಇದೆಯೋ ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ತುಂಬಾ ಆಸೆ ಪಡ್ತೀವಿ ಅಲ್ವಾ? ಇಲ್ಲ ಅಂತ ಅಂದ್ರೆ ಅಯ್ಯೋ ಹೌ ಬೋರಿಂಗ್ ಈಸ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ. ರೈಟ್? ಅದೇ ರೀತಿ ಇಲ್ಲಿ ಜ್ಞಾತು ಅಂತ ಹೇಳಿದ್ರೆ ಸಾಕಾಗಿತ್ತು. ಆದ್ರೆ ಇಲ್ಲಿ ಅರ್ಜುನ ಹೇಳ್ತಾ ಇರೋದು ವಿಜ್ಞಾತು. ಅಂದ್ರೆ ನನಗಿನ್ನೂ ತುಂಬಾ ತಿಳ್ಕೋಬೇಕು, ನಿನ್ ಬಗ್ಗೆ ಅತಿ ಹೆಚ್ಚು ತಿಳ್ಕೋಬೇಕು. ಆದ್ರೆ ನನಗೆ ನಿನ್ನ ಆಟ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನೀನು ನನಗೆ ಏನ್ ಹೇಳ್ಬೇಕು ಅಂತ ಇದ್ಯಾ ಅಥವಾ ಏನ್ ತಿಳಿಸ್ಬೇಕು ಅಂತಿದ್ಯಾ ಅದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ನಿನಗೆ ಕೇಳ್ತಾ ಇದ್ದೀನಿ, ನೀನ್ ಯಾರು? ಇಲ್ಲಿ ಪ್ರಶ್ನೆಯನ್ನ ಮಾಡೋದು ಅಂತ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಈ ಪ್ರಶ್ನೆ ಏನಿದೆ ಇದು 3 ರೀತಿಯಾಗಿರುತ್ತಂತೆ. ಕೆಲವರು ಅಹಂಕಾರದಿಂದ ಪ್ರಶ್ನೆ ಮಾಡ್ತಾರೆ. ಉದಾಹರಣೆ, ನೀವೇನೋ ಒಂದ್ ಒಳ್ಳೇದ್ ಹೇಳ್ತಾ ಇರ್ತೀರಾ, 4 ಜನ ಇರ್ತೀರಾ. 4 ಜನದಲ್ಲಿ ನೀವು ಏನೋ ಪ್ರಶ್ನೆ ಏನೋ ಹೇಳ್ತಾ ಇರ್ತೀರಾ. ಆಗ ಕೆಲವರು ಅಹಂಕಾರದಿಂದ ಕೇಳ್ತಾರೆ, ಏನ್ರಿ ಏನ್ ನಿಮ್ಗೊಬ್ರಿಗೆ ಗೊತ್ತಿರೋದಾ? ನಮ್ಗೇನು ಗೊತ್ತೇ ಇಲ್ವಾ? ನಂಗದ್ ಗೊತ್ತು, ನನಗಿದ್ ಗೊತ್ತು ಅಲ್ವಾ? ಅಹಂಕಾರದಿಂದ ಪ್ರಶ್ನೆ ಕೇಳ್ತಾರೆ. ಹೌದಾ? ಹಾಗ್ ಮಾಡಿದ್ರೆ ಏನಾಗತ್ತೆ? ಅಥವಾ ನೀವೆಲ್ಲ ಪ್ಲಾನ್ ಮಾಡ್ಬಿಟ್ಟಿದೀರಾ? ಅಹಂಕಾರ. ಇನ್ನೊಂದು ಉದಾಸೀನ. ಹೌದಾ? ಇದ್ ಮಾಡ್ಬೇಕಾ? ಯಾಕ್ ಹೀಗಾಯ್ತು? ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಸುಮ್ನೆ ಕೇಳೋದು. ಆದ್ರೆ ಇಲ್ಲಿ ಅರ್ಜುನ ಅಹಂಕಾರದಿಂದಲೂ ಪ್ರಶ್ನೆ ಕೇಳ್ತಾ ಇಲ್ಲ, ಉದಾಸೀನದಿಂದಲೂ ಪ್ರಶ್ನೆ ಕೇಳ್ತಾ ಇಲ್ಲ. ಅವನು ತುಂಬಾ ಭಕ್ತಿ ಹಾಗೂ ನಮ್ರತೆಯಿಂದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಹೌದಾ? ಅವನು ಉದಾಸೀನದಿಂದನೂ ಕೇಳಿಲ್ಲ, ಅಹಂಕಾರದಿಂದನೂ ಕೇಳಿಲ್ಲ, ಭಕ್ತಿಯಿಂದನೇ ಕೇಳ್ದ ಅಂತ ಹೇಗ್ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ಅಂದ್ರೆ ಅವನು ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾನೆ, ನಾನು ನಿನಗೆ ನಮಸ್ಕರಿಸುತ್ತಾ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಅದ್ರ ಜೊತೆ ನೋಡಿ, ನಮಃ ಅಸ್ತು, ನಮಸ್ಕಾರಗಳು. ಅದ್ರ ಜೊತೆ ಏನು? ಪ್ರಸೀದ, ಅನುಗ್ರಹಿಸು ತಂದೆ. ಅಂದ್ರೆ ನಾನು ತುಂಬಾ ವಿನಯಪೂರ್ವಕವಾಗಿ ಕೇಳ್ತಾ ಇದ್ದೀನಿ, ನೀನು ಯಾರು? ಅದ್ರ ಜೊತೆ ನನ್ನನ್ನ ಅನುಗ್ರಹ ಮಾಡು. ನಿನ್ನ ಈ ಉಗ್ರ ರೂಪ ಏನಿದೆ ಇದನ್ನ ನನಗೆ ನೋಡೋದಿಕ್ಕಾಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಅರ್ಜುನ ತೋರಿಸ್ತಾ ಇರೋದು ಕೇವಲ ಭಕ್ತಿ. ಆ ಭಕ್ತಿ ಯಾವಾಗ ಬರುತ್ತೆ? ಪ್ರೀತಿ ಇದ್ದಾಗ ಅಲ್ವಾ? ನಮ್ಮ ಪ್ರಹ್ಲಾದನು ಅಷ್ಟೇ, ನರಸಿಂಹನ ಮುಂದೆ ಕುಳಿತುಕೊಂಡು ಫಸ್ಟ್ ಕೇಳೋದು, ಶಾಂತನಾಗು ತಂದೆ. ಯಾಕೆ? ಅವನಿಗೆ ಭಯ ಆಗ್ತಾ ಇತ್ತಾ?
ಇಲ್ಲ, ನನಗ್ ಭಯ ಆಗ್ತಿಲ್ಲ. ನನಗ್ ಗೊತ್ತು ನೀನ್ ತುಂಬಾ ಒಳ್ಳೆಯವನು ಅಂತ ಗೊತ್ತು. ನೀನ್ ಅನುಗ್ರಹ ಮಾಡ್ತೀಯ ಅಂತ ಗೊತ್ತು. ನೀನು ನನ್ನ ಶ್ರೀಹರಿ ಅಂತ ಗೊತ್ತು. ಆದ್ರೆ ನಿನ್ನನ್ನ ನೋಡಿದ್ರೆ ಬೇರೆಯವರು ಹೆದರ್ಕೊಳ್ತಾ ಇದ್ದಾರೆ. ದಯವಿಟ್ಟು ನೀನ್ ಮೊದ್ಲು ಶಾಂತನಾಗು. ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ಅರ್ಜುನ ನಮ್ಮ ಪ್ರಹ್ಲಾದ ಮಹಾರಾಜ ಉಗ್ರ ನರಸಿಂಹನಿಗೆ ಹೇಳೋ ಹಾಗೆ ಇಲ್ಲಿ ಅರ್ಜುನ ಆ ಉಗ್ರ ರೂಪವನ್ನ ನೋಡಿ ಭಗವಂತನಿಗೆ ಕೇಳ್ತಾ ಇದ್ದಾನೆ, ಭಗವಂತ ನೀನ್ ಯಾರು ಅಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ. ನೀನ್ ಯಾರು? ಅಥವಾ ನಿನ್ನ ಆಟ ಏನಿದು? ಎಲ್ಲ ಇಡೀ ವಿಶ್ವವೇ ನಿನ್ನ ಬಾಯಲ್ಲಿ ಹೋಗ್ತಾ ಇದೆ ಅಲ್ವಾ? ಯಾಕೆ ಹೋಗ್ತಾ ಇದೆ? ಅದ್ರ ಜೊತೆ ಏನೋ ಅವನು ನೋಡ್ತಾ ಇದ್ದಾನೆ, ಪಾಂಡವರು ಹಾಗೂ ಕೆಲವರು ಮಾತ್ರ ಬಿಟ್ಟು ಉಳಿದ ಎಲ್ಲರೂ ಸಹ ನಿನ್ ಬಾಯಿಗೆ ಹೋಗ್ತಾ ಇದಾರಲ್ಲ. ಇದು ಯಾವ ರೀತಿ ಆಟ ಇದು? ಇಲ್ಲಿ ಯಾಕೆ ಆಟ ಅಂತ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಸೃಷ್ಟಿ ಸ್ಥಿತಿ ಸಂಹಾರವನ್ನ ಭಗವಂತ ಒಂದು ಆಟದ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಅರ್ಜುನನು ಕೇಳ್ತಾ ಇರೋದು, ನಿನ್ನ ಆಟ ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಹೇಳ್ತಾರಲ್ಲ ಭಗವಂತ, ನಿನ್ನ ಆಟ ಯಾರಿಗ್ ಗೊತ್ತಪ್ಪ ಅಲ್ವಾ? ಹಾಗಾಗಿ ಇಲ್ಲಿ ಅರ್ಜುನ ಏನ್ ಮಾಡ್ತಾನೆ, ತುಂಬಾ ಭಕ್ತಿ ಹಾಗೂ ಪ್ರೀತಿ ಹಾಗೂ ನಮ್ರತೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಮಿಕ್ಸ್ ಆಗಿ ಆ ಉಗ್ರ ರೂಪವನ್ನ ಕೇಳ್ತಾ ಇದ್ದಾನೆ. ಯಾರು ನೀನು? ನೀನ್ ಯಾರು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಥವಾ ನಿನ್ನ ಆಟ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆ ಅವರೆಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ನನಗ್ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಭಗವಂತ ಎಷ್ಟು ಸುಂದರವಾಗಿ ವಿವರಣೆ ಕೊಡ್ತಾನಪ್ಪ ಅಂತ ಅಂದ್ರೆ, ಶ್ರೀ ಭಗವಾನುವಾಚ, ಭಗವಂತ ಹೇಳ್ತಾ ಹೋಗ್ತಾನೆ, ಕಾಲಹ ಸಮಯವು ಅಸ್ಮಿ ಆಗಿದ್ದೇನೆ, ಲೋಕ ಪ್ರಪಂಚಗಳ ಕ್ಷಯಕೃತ್ ನಾಶ ಮಾಡುವ ಪ್ರವೃದ್ಧ ಮಹತ್ತಾದ ಲೋಕಾನ್ ಜನರೆಲ್ಲರನ್ನು ಹರ್ತುಂ ನಾಶ ಮಾಡುವಲ್ಲಿ, ಇಹ ಈ ಜಗತ್ತಿನಲ್ಲಿ ಪ್ರವೃದ್ಧ ನಿರತನು ರಿಥೆ ಹೊರತುಪಡಿಸಿ ಅಪಿ ಕೂಡ ತ್ವಂ ನಿನ್ನನ್ನು ನ ಭವಿಷ್ಯತಿ ಇರಲಾರರು ಸರ್ವೇ ಎಲ್ಲರೂ ಹೇ ಯಾವ ಅವಸ್ಥಿತಾಹ ನೆಲೆಸಿದ ಪ್ರತಿ ಅನಿಕೇತೇಷು ಉಭಯ ಪಕ್ಷಗಳಲ್ಲಿಯೂ ಯೋಧಾಹ ಯೋಧರು. ಅಂದ್ರೆ ಭಗವಂತ ಯಾವ್ದಕ್ಕಾದ್ರೂ ಒಲಿತಾನೆ ಅಂತ ಅಂದ್ರೆ ಅದು ಕೇವಲ ಭಕ್ತಿಗೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನೀವು ಹಲವಾರು ವ್ರತಗಳ ಕಥೆಗಳನ್ನ ಕೇಳಿರ್ತೀರಾ ಅಂತ ಅನ್ಕೊಂತೀನಿ. ಆ ಯಾವ ವ್ರತದ ಕಥೆಯಲ್ಲೂ ಅವರು ಭಕ್ಷ್ಯಗಳು ಭೋಜ್ಯಗಳು ಇನ್ನೊಂದು ಮತ್ತೊಂದು ಏನೂ ಮಾಡಿರುವುದಿಲ್ಲ ಕಣ್ರಿ. ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಹ್ಮ್ ಈಗ ಎಕ್ಸಾಂಪಲ್ ನಮ್ಮ ಯಾವ ವ್ರತ ತಗೊಳ್ಳೋಣಪ್ಪ, ಆ ಜ್ಯೋತಿ ಭೀಮೇಶ್ವರ ರಥ ತಗೊಳ್ಳೋಣ. ಆ ಜ್ಯೋತಿ ಭೀಮೇಶ್ವರ ರಥದಲ್ಲಿ ಅವಳಿಗೆ ಆ ಮೃತನಾದ ಗಂಡನ ಜೊತೆ ಮದುವೆ ಮಾಡಿ ಆ ಸ್ಮಶಾನದಲ್ಲಿ ಬಿಟ್ಟು ಬಂದ್ಬಿಡ್ತಾರಲ್ವಾ. ಬಿಟ್ಟು ಬಂದಾಗ ಅವಳು ಅಲ್ಲೇ ಇದ್ದಂತಹ ಕಾಡು ಎಲೆಗಳು, ಕಲ್ಲುಗಳು ಹಾಗೂ ಅಲ್ಲೇ ಸಿಕ್ಕಂತಹ ಕೆಲವು ವಸ್ತುಗಳಿಂದ ಭಗವಂತನನ್ನ ಆರಾಧನೆ ಮಾಡ್ತಾಳ. ಭಗವಂತ ಅದಕ್ಕೆ ಒಲ್ದು ಬಿಡ್ತಾನ ಅಲ್ವಾ. ಅದೇ ರೀತಿ ನಾವು ಬೇಡರ ಕಣ್ಣಪ್ಪನ ನೋಡಿದಾಗ, ಅಯ್ಯೋ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಅಂತ ಅನ್ಬಿಟ್ಟು ತನ್ನ ಒಂದು ಕಣ್ಣನ್ನೇ ಕೊಟ್ಬಿಡ್ತಾನೆ. ಇನ್ನೊಂದು ಕಣ್ಣಲ್ಲಿ ರಕ್ತ ಬರುತ್ತೆ ಅಂತ ನೋಡಿದ ತಕ್ಷಣ ಆ ಕಣ್ಣಪ್ಪ, ಅಯ್ಯೋ ನನಗೆ ಇನ್ನೊಂದು ಕಣ್ಣು ಹೆಂಗಿಡೋದು ಅಂತ ನಿನಗೆ ಗೊತ್ತಾಗಲ್ವಲ್ಲ ಅಂತ ಏನ್ ಮಾಡ್ತಾನೆ, ತನ್ನ ಕಾಲನ್ನ ಆ ಆ ಲಿಂಗದ ಮೇಲಿಟ್ಟು ಇನ್ನೊಂದು ಕಣ್ಣನ್ನ ತೆಗೆದ್ಬಿಟ್ಟು ಇಟ್ಬಿಟ್ಟು, ಶಿವಪ್ಪ ನೀನ್ ಸರಿ ಹೋದ್ಯಾ ಅಂತ ಹೇಳ್ತಾನೆ. ಇಲ್ಲಿ ನಾನು ಎರಡೂ ಕತೆ ಕೊಟ್ಟಿದ್ದು ಶಿವನ ಎಕ್ಸಾಂಪಲ್ಲೇ. ಬಟ್ ಇಲ್ಲಿ ಭಗವಂತ ಅನ್ನೋ ಒಂದು ತತ್ವವನ್ನ ನಾವು ತೆಗೆದುಕೊಂಡಾಗ ಭಗವಂತ ಒಲಿಯೋದು ಭಕ್ತಿಗೆ ಮಾತ್ರ ಅಲ್ವಾ. ಅದೇ ರೀತಿ ಆ ಕೃಷ್ಣಾವತಾರದಲ್ಲೂ ಅಷ್ಟೇ ಸಾಕಷ್ಟು ಕಥೆಗಳು ಬರುತ್ತೆ. ಅದರಲ್ಲಿ ಒಂದು ಕಥೆಯನ್ನ ತಗೊಂಡಾಗ,
ಒಬ್ಬ ಹಣ್ಣು ಮುದುಕಿ ಒಂದು ಬುಟ್ಟಿ ತುಂಬಾ ಹಣ್ಣನ್ನ ತಗೊಂಡ್ಬರ್ತಾಳೆ. ತಗೊಂಡ್ಬಂದಾಗ ಕೃಷ್ಣ ಯಾರು ಬೇಕು ನಿಮಗೆ ಅಂದಾಗ, ನಾನು ಹಣ್ಣು ಮಾರೋದಿಕ್ ಬಂದಿದ್ದೀನಿ ಅಂತ ಹೇಳ್ತಾಳೆ. ಇನ್ನೇನ್ ಯಶೋದ ಹೋಗ್ಬೇಕು ಅನ್ಬೇಕಾದ್ರೆ ಅಲ್ಲಿರೋ ಸಖಿಯರೆಲ್ಲ ಏನ್ ಮಾಡ್ತಾರೆ, ನೋಡೋಣ ಇರು ಕೃಷ್ಣ ಏನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವರು ಕಿಟಕಿಯಲ್ಲೇ ಇಣುಕು ನೋಡ್ತಾ ಇರ್ತಾರೆ. ಆಗ ಈ ಹಣ್ಣು ಬೇಕು ಆ ಹಣ್ಣು ಬೇಕು ಅಂತ ಎಲ್ಲಾ ಹಣ್ಣುಗಳನ್ನ ಕೆಲವು ಹಣ್ಣುಗಳನ್ನ ಕೃಷ್ಣ ಆರಿಸ್ಕೊಂತಾನೆ. ಆರಿಸ್ಕೊಂಡ ಮೇಲೆ ಆಕೆ ಕೃಷ್ಣನಿಗೆ ಗೊತ್ತಾಗತ್ತೆ, ಆತನ ತಂದೆ ಹೇಳಿರ್ತಾರೆ, ಯಾರ ಹತ್ರನಾರು ಏನಾದ್ರು ತಗೊಂಡ್ರೆ ಹಾಗೆ ಅವರನ್ನ ಕಳಿಸ್ಬಾರದು, ಆ ಬೊಗಸೆ ತುಂಬಾ ಅಕ್ಕಿಯನ್ನ ಅವ್ರಿಗೆ ಕೊಡಬೇಕು ಅಂತ ನಂದ ಮಹಾರಾಜ ಹೇಳಿರ್ತಾನೆ. ಅದನ್ನೇ ಕೃಷ್ಣನು ಸಹ ಏ ಇರು ಅಜ್ಜಿ ಹೋಗ್ಬೇಡ ಅಂತ ಏನ್ ಮಾಡ್ತಾನೆ, ತನ್ನ ಪುಟ್ಟ ಕೈಯಲ್ಲಿ ಬೊಗಸೆ ತುಂಬಾ ಅಕ್ಕಿಯನ್ನ ತಗೊಂಡ್ ಬರ್ತಾನೆ. ಆದ್ರೆ ಅಕ್ಕಿ ತರ್ಬೇಕಾದ್ರೆ ಪುಟ್ಟ ಬಾಲಕ ಆ ಆ ಅಕ್ಕಿ ಎಲ್ಲ ಏನಾಗ್ತಾ ಹೋಗುತ್ತೆ, ಬೀಳ್ತಾ ಹೋಗುತ್ತೆ. ಆಕೆ ಕೈಗೆ ಬರೋ ಅಷ್ಟೊತ್ತಿಗೆ ಕೇವಲ ಒಂದು 4 ಕಾಳು ಅಕ್ಕಿ ಇರುತ್ತಂತೆ ಅಷ್ಟೆ. ಆದ್ರೆ ಆ ಅಜ್ಜಿಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಇದ್ರಲ್ಲಿ ನನ್ನ ಮುದ್ದು ಮಗುವಿನ ಪ್ರೀತಿ ಇದೆ ಅಂತ ಏನ್ ಮಾಡ್ತಾಳೆ, ಆ 4 ಕಾಳು ಅಕ್ಕಿಯನ್ನೇ ತನ್ನ ಟೋಕ್ರಿ ಅಂತ ಹೇಳ್ತಾರೆ, ಅಂದ್ರೆ ಬುಟ್ಟಿಗೆ ಹಾಕೊಂಡು ಆ ಬುಟ್ಟಿ ತುಂಬಾ ಹಣ್ಣನ್ನ ಕೃಷ್ಣನಿಗೆ ಕೊಟ್ಬಿಟ್ಟು, ನೀನ್ ಸಂತೋಷವಾಗಿರು ಅಂತ ಹೇಳಿ ಆ ಮುಗ್ಧ ಆ ವಯಸ್ಸಾದ ವೃದ್ಧೆ ಹೊರಡ್ತಾಳೆ. ಹೊರಟಾಗ ಆಕೆಯ ಬುಟ್ಟಿ ಏನಿತ್ತು ತುಂಬಾ ಹಗೂರವಾಗಿರುತ್ತಂತೆ. ಸ್ವಲ್ಪ ದೂರ ಹೋಗ್ತಾ 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 ಇದ್ದಕ್ಕಿದ್ದಾಗೆ ಭಾರವಾಗ್ತಾ ಹೋಗುತ್ತಂತೆ. ಆ ಯಾಕಿದು ಇಷ್ಟೊಂದು ಭಾರ ಆಗ್ತಿದ್ಯಲ್ಲ ಅಂತ ಇಳಿಸ್ ನೋಡಿದಾಗ ಬುಟ್ಟಿ ತುಂಬಾ ಬಂಗಾರ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಬಂಗಾರನೇ ಇಂಪಾರ್ಟೆಂಟ್ ಅಂತ ಅಲ್ಲ. ಅಂದ್ರೆ ಭಗವಂತ ಆ ಮುಗ್ಧ ಪ್ರೀತಿಯಿಂದ ಕೊಟ್ಟಿದ್ದಕ್ಕೆ, ಅಂದ್ರೆ ಭಗವಂತನಿಗೆ ನಾವು ಏನೇ ಪ್ರೀತಿಯಿಂದ ಕೊಡ್ರೆ ಅವನು ಸ್ವಲ್ಪ ತಡವಾಗಿ ನಮಗ್ ಕೊಡಬಹುದು. ಆದ್ರೆ ಏನಂತಾರೆ, ಬುಟ್ಟಿ ತುಂಬಾ ಅಂತಾರಲ್ಲ, ಆ ರೀತಿ ನಮಗೆ ತಡ್ಕೊಳ್ಳೋದಿಕ್ ಆಗದೆ ಇರುವಷ್ಟು ಎಲ್ಲವನ್ನ ಅವನು ಮರು ಕಳಿಸಿ ಕೊಟ್ಟೇ ಕೊಡ್ತಾನೆ. ಜಸ್ಟ್ ವಿ ಹ್ಯಾವ್ ಟು ವೇಟ್. ಅದೇ ರೀತಿ ನಮ್ಮ ಮುಗ್ಧ ಕುಬ್ಜೆನೂ ಅಷ್ಟೇ ಅಲ್ವಾ, ಗಂಧ ಮಾರ್ತಾ ಇರ್ತಾಳೆ. ಮಾಧವನನ್ನ ನೋಡಿದ ತಕ್ಷಣ ಗಂಧ ತಗೊಳ್ತೀಯಾ ಅಂತ ಪ್ರೀತಿಯಿಂದ ಆತನಿಗೆ ಗಂಧವನ್ನ ಹಚ್ತಾಳೆ ಅಷ್ಟೆ. ಇಷ್ಟು ಗಂಧ. ಆದ್ರೆ ಗಂಧ ಹಚ್ಚಿದ ತಕ್ಷಣ ಅವಳ ಕುಬ್ಜೆ ಅಂದ್ರೆ ಬೆನ್ನು ಬಾಗಿರುತ್ತೆ, ಕುರೂಪಿಯಾಗಿರ್ತಾಳೆ, ನೋಡೋಕ್ ಚೆನ್ನಾಗಿರಲ್ಲ, ಎಲ್ರೂ ಅವಳನ್ನ ಆಡ್ಕೊಂತ ಇರ್ತಾರೆ. ಆದ್ರೆ ಒಂದು ಚೂರು ಗಂಧವನ್ನ ಕೃಷ್ಣನಿಗೆ ಭಕ್ತಿಯಿಂದ ಲೇಪಿಸಿದ ತಕ್ಷಣ ಅಂದವನ್ನೇ ಕೊಟ್ಬಿಡ್ತಾನೆ ಅವನು, ಅಲ್ವಾ? ಅಂದ್ರೆ ಎಲ್ಲವನ್ನೂ ಕೊಡ್ತಾನೆ ಅವನು. ಅವನು ಯಾರನ್ನು ಹಾಗೆ ಇಟ್ಕೊಳ್ಳೋಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಯಾಕೆ ಈ ಮಾತನ್ನ ಹೇಳ್ದೆ ಅಂತ ಅಂದ್ರೆ, ನಮ್ಮ ಭಗವಂತ ಭಕ್ತಿಗೆ ತುಂಬಾ ಬೇಗ ಒಲ್ದು ಬಿಡ್ತಾನೆ. ಹಾಗೇನೆ ಇಲ್ಲಿ ಅರ್ಜುನನ ಈ ಎಲ್ಲಾ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನ ಕೊಡ್ತಾನಪ್ಪ ಅಂತ ಅಂದ್ರೆ, ಶ್ರೀ ಭಗವಾನುವಾಚ ಅಂದ್ರೆ ಭಗವಂತ ಹೇಳ್ತಾನೆ, ಅರ್ಜುನನ ಮೊದಲನೇ ಪ್ರಶ್ನೆ ನೀನ್ ಯಾರು ಅಲ್ವಾ, ಅವನ್ ಕೇಳೋದು ನೀನ್ ಯಾರು. ಅದಕ್ಕೆ ಕೃಷ್ಣ ಹೇಳೋದು, ಅಂದ್ರೆ ಆ ಉಗ್ರ ರೂಪವಾದ ವಿಶ್ವರೂಪದ ಭಗವಂತ ಹೇಳ್ತಾನೆ, ಕಾಲವೇ ನಾನಾಗಿರುವೆ, ಐ ಆಮ್ ದ ಟೈಮ್. ಹೌದಾ, ಇಂಗ್ಲಿಷ್ ನಲ್ಲಿ ಏನೋ ಟೈಮ್ ಅಂತ ಅಂದ್ಬಿಟ್ವಿ. ಈ ಕಾಲವನ್ನ ಕಾಲ ಅಂತ ಯಾಕೆ ಹೇಳ್ತಾರೆ? ಅಥವಾ ನಾನು ಕಾಲವಾಗಿರುವೆ ಅಂದ್ರೆ ಅರ್ಥ ಏನು? ಕಾಲ ಅಂತ ಅಂದ್ರೆ ಸಂಹಾರ. ಹೌದಾ, ಕಾಲ ಅಂದ್ರೆ ಸಂಹಾರನ? ಕಳೆದು ಹೋಗುತ್ತಾ? ಹೌದು, ಕಳೆದು ಹೋಗುತ್ತಾ. ನಮ್ಮ ಆಯಸ್ ಆಗ್ತಾ ಇದೆ ಅಂದ್ರೆ ಅಲ್ಲ ಅರ್ಥ ಏನು, ನಾನು ಅಷ್ಟು ಆಯಸ್ಸನ್ನ ಕಳೆದಿರುವೆ, ಐ ಲಾಸ್, ಅಷ್ಟು ಆಯಸ್ ಕಳ್ಕೊಂಡ್ಬಿಟ್ಟಿದೀನಿ, ಮತ್ತೆ ಬರಲ್ಲ ಅದು. ಅದೇ ರೀತಿ ಇಲ್ಲಿ ಸಂಹಾರ ಕೂಡ್ಸೋದಲ್ಲ, ಕಳೀತಾ ಹೋಗೋದು. ನೀವು ಕೂತ್ರೂ ಕಳಿಯುತ್ತೆ, ಅದನ್ನ ಸದುಪಯೋಗ ಮಾಡ್ಕೊಂಡ್ರು ಕಳೀತಾ ಹೋಗುತ್ತೆ. ಅದೇ ರೀತಿ ಕಾಲ ಅಂದ್ರೆ ಸಂಹಾರ ಅಲ್ವಾ. ಕಾಲ ಏನಾಗ್ತಾ ಹೋಗುತ್ತೆ, ಸಂಹಾರ ಆಗ್ತಾ ಹೋಗುತ್ತೆ, ಕಳೀತಾ ಹೋಗುತ್ತೆ, ಲೆಸ್ ಆಗ್ತಾ ಹೋಗುತ್ತೆ. ಅದ್ ಮತ್ತೆ ನಮಗ್ ಬರತ್ತಾ? ಬರೋದಿಲ್ಲ.
ಹೇಳ್ತಾರಲ್ಲ, ನದಿಯಲ್ಲಿ ಹರಿಯುವಂತಹ ಆ ನೀರನ್ನ ಒಂದು ಸಮಯ ಮುಟ್ಟಿದ್ರೆ ಅಷ್ಟೇ, ಅದು ಮತ್ತೆ ನಮಗೆ ಮುಟ್ಟೋದಿಕ್ಕೆ ಸಿಗೋದಿಕ್ ಚಾನ್ಸೇ ಇಲ್ಲ ಅಂತ ಹೇಗ್ ಹೇಳ್ತಾರೆ, ಅದೇ ರೀತಿ ಈ ಸಮಯವೂ ಅಷ್ಟೇ, ಒಂದು ಸಲ ಕಳೆದು ಹೋಯ್ತು ಅಂದ್ರೆ ಮತ್ತೆ ಯಾವ ಕಾರಣಕ್ಕೂ ಬರೋದಿಲ್ಲ. ಅದೇ ರೀತಿ ಕಳಿಯೋದು ಅಂದ್ರೆ ಸಂಹಾರ. ಅದೇ ರೀತಿ ಕಾಲವೇ ನಾನಾಗಿರುವೆ ಅಂದ್ರೆ ಸಂಹಾರ ಮಾಡ್ತಾ ಇದ್ದೀನಿ ನಾನು. ಇಡೀ ಲೋಕವನ್ನ ಸಂಹಾರ ಮಾಡುವುದು ನನ್ನ ಕೆಲಸ. ಇಡೀ ಆ ದೊಡ್ಡ ಗದ್ದೆಯಲ್ಲಿ ಅಷ್ಟೊಂದು ಬೆಳೆದ ಬೆಳೆಯನ್ನ ಹೇಗೆ ರೈತ ಕಟಾವು ಮಾಡ್ತಾನೆ, ಆ ರೀತಿ ಈ ವಿಶ್ವವನ್ನ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಕಟಾವು ಮಾಡ್ತಾ ಇದ್ದಾನೆ. ಅದು ಕ್ರೂರತೆನ? ಖಂಡಿತ ಅಲ್ಲ. ಈಗ ನಾವು ರೈತಂಗ್ ಹೇಳಕ್ಕಾಗತ್ತಾ, ಯಾಕಪ್ಪ ರೈತ ನೀನ್ ಅಷ್ಟ್ ಚೆನ್ನಾಗಿ ಬೆಳೆಸ್ಬಿಟ್ಟು ಈಗ ಬೆಳೆ ಬಂತು ಅಂದ ತಕ್ಷಣ ಕಟಾವು ಮಾಡ್ತಿಯಲ್ಲ ಅಂತ ಹೇಳಲಿಕ್ಕಾಗತ್ತಾ? ಆಗಲ್ಲ. ಯಾಕೆ ಹೇಳಕ್ಕಾಗಲ್ಲ? ಕಟಾವು ಮಾಡ್ಲೇಬೇಕು ರೀ, ಅದು ಅವನ ಕೆಲ್ಸ ಅಂತ ನೀವು ಹೇಗೆ ಹೇಳ್ತೀರಾ, ಅದೇ ರೀತಿ ಈ ಇಡೀ ವಿಶ್ವವನ್ನ, ಈ ಇಡೀ ಸೃಷ್ಟಿ ಏನಿದೆ ಇದನ್ನ ಭಗವಂತ ಕಟಾವು ಮಾಡ್ತಾ ಇದ್ದಾನೆ, ಸಂಹಾರ ಮಾಡ್ತಾ ಇದ್ದಾನೆ. ಬಿಕಾಸ್ ಇಟ್ ಈಸ್ ಹಿಸ್ ವರ್ಕ್. ಇದು ಅವನ ಕೆಲಸ. ರೈತನ ಕೆಲಸ ಹೇಗೋ ಹಾಗೆ ಭಗವಂತನ ಕೆಲಸ ಸಂಹಾರ ಮಾಡೋದು. ಅದೇ ರೀತಿ ಭಗವಂತನೇ ಹೇಳ್ತಾನೆ, ನಿನ್ನನ್ನು ಹಾಗೂ ಕೆಲವು ಮಂದಿಯನ್ನ ಬಿಟ್ಟು, ಅಂದ್ರೆ ಪಾಂಡವರು ಮತ್ತು ಕೆಲವು ಮಂದಿ, ಕೃಪಾಚಾರ್ಯ ಇರಬಹುದು ಅಥವಾ ಆ ಅಶ್ವತ್ಥಾಮ ಇರ್ಬೋದು, ಇವರೆಲ್ಲ ಕೆಲವರನ್ನ ಬಿಟ್ಟು. ಯಾಕೆ ಅಶ್ವತ್ಥಾಮ ಮತ್ತೆ ಕೃಪಾಚಾರ್ಯ ಅಂದ್ರೆ ಅವರು ಚಿರಂಜೀವಿಗಳು, ಸಪ್ತ ಚಿರಂಜೀವಿಗಳಲ್ಲಿ ಅವರು ಸಹ ಬರ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಕೆಲವು ಮಂದಿಯನ್ನ ಬಿಟ್ಟು ಉಳಿದವರನ್ನ ನಾನು ನಾಶ ಮಾಡ್ತಾ ಇದ್ದೀನಿ. ಇಲ್ಲಿ ಭಗವಂತ ಮೊದಲು ಕಾಲ ಅಂತ ಹೇಳ್ದ ಹಾಗೆ ಉಳಿದವರೆಲ್ಲವರನ್ನ ನಾನು ನಾಶ ಮಾಡ್ತಾ ಇದ್ದೀನಿ ಅಂತ ಯಾಕೆ ಅರ್ಜುನನಿಗೆ ಹೇಳ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಅರ್ಜುನ ಮೊದಲನೇ ಅಧ್ಯಾಯದಲ್ಲೇ ಕೇಳೋ ಪ್ರಶ್ನೆ, ಭಗವಂತ ನಾನು ಇವ್ರನ್ನೆಲ್ಲ ಸಂಹಾರ ಮಾಡ್ಬೇಕಾ? ನನ್ ಯುದ್ಧದಲ್ಲಿ ಯುದ್ಧ ಮಾಡ್ಬಿಟ್ರೆ ನಾನು ಇವ್ರನ್ನೆಲ್ಲ ಸಾಯಿಸ್ಬಿಡ್ತೀನಲ್ವಾ, ಇವ್ರನ್ನೆಲ್ಲ ಸಂಹಾರ ಮಾಡ್ಬಿಡ್ತೀನಲ್ವಾ, ಆ ಪಾಪ ಎಲ್ಲ ನನಗ್ ಬಂದ್ಬಿಡುತ್ತಲ್ವಾ, ಇವರೆಲ್ಲ ನನ್ನವ್ರಲ್ವಾ, ಇದು ನನ್ನ ಕೆಲ್ಸನಾ ಅಂತ ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ಕೇಳಿದ್ದ, ನೆನ್ಪಿದೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ಇಲ್ಲಿ ಭಗವಂತ ಅವನ ಪ್ರಶ್ನೆಗೂ ಉತ್ತರಿಸುತ್ತಾ ಹೇಳ್ತಾ ಇದ್ದಾನೆ, ನೀನು ಇಲ್ಲಿ ಯುದ್ಧ ಮಾಡಿದ್ರೆ ಅದು ಕೇವಲ ನೆಪ ಮಾತ್ರ, ಅವ್ರನ್ನೆಲ್ಲ ನಾನು ಆಲ್ರೆಡಿ ಸಂಹಾರ ಮಾಡ್ತಾ ಇದ್ದೀನಿ. ಅಂದ್ರೆ ಪ್ರತಿಯೊಂದಕ್ಕೂ ಸಹ ಇಲ್ಲಿ ಯಾರು ಕಾರಣನಪ್ಪ ಅಂದ್ರೆ ಭಗವಂತ ಕಾರಣನಾಗ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ಸಂಹಾರ ಮಾಡುವುದು ನನ್ನ ಕೆಲಸ. ನಾನು ಹೇಳದ್ನಲ್ಲ, ಪ್ರತಿಯೊಂದು ಸಾವಿಗೂ ಸಹ ಒಂದೊಂದು ನೆಪಗಳಿರುತ್ತೆ ಅಷ್ಟೆ. ಆದ್ರೆ ಆ ನೆಪಗಳಷ್ಟೇ. ಆಲ್ರೆಡಿ ಆ ಎಲ್ಲ ಕೆಲಸಗಳನ್ನ ಭಗವಂತ ಮಾಡ್ಬಿಟ್ಟಿರ್ತಾನೆ. ಹಾಗಾಗಿ ಇಲ್ಲಿ ಭಗವಂತ ಮೊದಲಿಗೆ ಹೇಳ್ತಾ ಇರೋದು, ನಾನು ಕಾಲನಾಗಿದ್ದೀನಿ, ನಾನು ಎಲ್ಲವನ್ನ ಸಂಹಾರ ಮಾಡ್ತೀನಿ. ಯಾಕೆ ಅಂದ್ರೆ ಇಲ್ಲಿ 2 ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಒಂದು ಮೊದಲನೇದು ನೀನ್ ಯಾರು ಅಂತ ಕೇಳಿದ ಪ್ರಶ್ನೆಗೆ, ಎರಡನೇದು ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಕೇಳಿದ್ನಲ್ಲ, ನಾನು ಎಲ್ಲರನ್ನ ಸಂಹಾರ ಮಾಡ್ಬೇಕಾ ಅಂತ, ಅದಕ್ಕೂ ಸಹ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾನೆ. ಇನ್ನು ಏನೆಲ್ಲ ಉತ್ತರಗಳನ್ನ ಕೊಡ್ತಾನೆ ಭಗವಂತ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಖಂಡಿತ ನೋಡೋಣ. ಹಾಗೆ ಅದನ್ನೆಲ್ಲ ಕೇಳಿ ಸಂಜಯ ಸಹ ಮತ್ತೆ ಮಾತಾಡ್ತಾನೆ, ಅರ್ಜುನನೂ ಸಹ ಮತ್ತೆ ಮಾತಾಡ್ತಾನೆ. ಈ ವಿಶ್ವರೂಪ ದರ್ಶನ ಏನಿದೆ ಇದು ಸುದೀರ್ಘವಾದ ಅಧ್ಯಾಯ. ಹಾಗಾಗಿ ಇನ್ನು ಏನೆಲ್ಲ ಇದೆ ಅಂತ ಮುಂದೆ ತಿಳ್ಕೊಳ್ಳೋ ಆತುರ ನನಗೂ ಇದೆ. ತಿಳಿಸುವ ಪ್ರಯತ್ನವನ್ನ ಭಗವಂತ ಮಾಡ್ಲಿ ಅಂತ ಕೇಳ್ತಾ, ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಸಹ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು.